ನಮಸ್ತೆ ಸ್ನೇಹಿತರೆ, ನಾನು ಗಿಡಕ್ಕೆಲ್ಲ ಯಾವ ರೀತಿ ಸಗಣಿ ನೀರನ್ನು ಹಾಕ್ತೇನೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ಈಗ ಮೊದಲಿಗೆ ಒಂದು ಬಕೆಟನ್ನು ತಗೊಳ್ಳುವ. ನೋಡಿ, ಈ ರೀತಿಯ ಒಂದು ಬಕೆಟನ್ನು ತಗೊಳ್ಳಿ. ಯಾವುದು ಕೂಡ ಆಗ್ಬೋದು. ಈಗ ನಿಮ್ಮ ಮನೆಯಲ್ಲಿ ಇರುವಂಥ ಹಳೆ ಬಕೆಟ್ಗಳು ಕೂಡ ಆಗ್ಬೋದು. ಇದಕ್ಕೆ ಇವಾಗ ನಾನು ಬೀಜ ಹಾಕಿರುವಂತಹ ಗಿಡಕ್ಕೆ ಕೂಡ ಈ ಸಗಣಿ ನೀರನ್ನೇ ಹಾಕುವಂಥದ್ದು. ಆದ್ದರಿಂದ ಗಿಡಗಳೆಲ್ಲ ಚೆನ್ನಾಗಿ ಆರೋಗ್ಯವಂತವಾಗಿ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ. ಈ ರೀತಿಯಾಗಿ ಇರುವಂತಹ ಸಗಣಿಯನ್ನು ತಗೊಳ್ಳಿ. ಈ ರೀತಿಯಾಗಿ ಒಂದು 2-3 ಗಟ್ಟೆಯಷ್ಟು ಸಗಣಿಯನ್ನು ಹಾಕ್ಕೊಳ್ಳಿ. ಇದಕ್ಕೆ ನಮ್ಮ ನೀರನ್ನು ತಯಾರಿಸಲಿಕ್ಕೆ ಸಗಣಿ ನೀರು. ಇನ್ನೊಂದು ಸ್ವಲ್ಪ ಸಗಣಿಯನ್ನು ಹಾಕ್ಕೊಳ್ಬೋದು. ನಾನೊಂದು ಸಣ್ಣ ಪಾಟೆಯನ್ನು ತಗೊಳ್ತೇನೆ. ಇದರಲ್ಲಿ ಸ್ವಲ್ಪ ಹುಡಿಯಾಗಿರುವಂಥದ್ದನ್ನು ಕೂಡ ನಾವು ಹಾಕುವ. ನೋಡಿ, ಈ ರೀತಿಯಾಗಿದ್ದರೆ ಬೇಗ ಅದು ಕರಗ್ತದೆ. ಈ ರೀತಿಯಾಗಿ ಮೊದಲಿಗೆ ಬಕೆಟಿಗೆ ಸಗಣಿಯನ್ನು ಹಾಕಿ ಈಗ ಅದಕ್ಕೆ ನೀರನ್ನು ಹಾಕಬೇಕು. ಈಗ ಇಷ್ಟು ಸಾಕು ನಮಗೆ. ನಾವು ತುಂಬ ಗಿಡಗಳಿಗೆ ಹಾಕ್ತಾ ಇದ್ದೇವೆ ಅಂತ ಹೇಳಿದರೆ ನಾವಾಗ ಏನು ಮಾಡಬೇಕು, ಇದನ್ನು ತುಂಬ ಗಿಡಗಳಿಗೆ ನಾವು ಸಗಣಿಯನ್ನು ಹಾಕ್ತಾ ಇದ್ದೇವೆ ಅಂತಾದರೆ ದೊಡ್ಡ ಡ್ರಮ್ಮನ್ನು ತಗೊಂಡು ಅದರಲ್ಲಿ ಈ ರೀತಿಯಾಗಿ ಮಾಡಿಟ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ನೆಲಕಡಲೆ ಹಿಂಡಿ ಹಾಗೆಯೇ ಹರಳಿ ಹಿಂಡಿ ಸಿಗ್ತದಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ 1 kgಯಷ್ಟು ನೀವು ಹಾಕಿಟ್ಟರೆ ಅದು ಚೆನ್ನಾಗಿ ಕೊಳಿಬೇಕು. ಮತ್ತು ಅದರಲ್ಲಿ ಮೇಲೆ ಬಂದಿರುವಂಥ ನೀರಿದೆಯಲ್ಲ, ಗಿಡವನ್ನು ತುಂಬಾ ಚೆನ್ನಾಗಿ ಬೆಳೆಸಲಿಕ್ಕೆ ಸಹಾಯ ಆಗ್ತದೆ. ಅದನ್ನು ಹಾಕ್ತಾ ಇದ್ದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಕೋಲಿನ ಸಹಾಯದಿಂದ ಅಥವಾ ಯಾವುದಾದ್ರೂ ಒಂದು ಕೋಲಿನ ಸಹಾಯದಿಂದ ಈ ರೀತಿ ಅದನ್ನು ತಿರುಗಿಸ್ಕೊಳ್ಳಿ. ಮತ್ತು ಅದೆಲ್ಲ ರೀತಿಯಲ್ಲಿ ಚೆನ್ನಾಗಿ ಕರಗಬೇಕು. ಆ ಗಟ್ಟಿ ಇರುವಂತಹ ಸಗಣಿ ಸ್ವಲ್ಪ ಹೊತ್ತು ಬೇಕಾಗ್ತದೆ ಅದಕ್ಕೆ ಕರಗಲಿಕ್ಕೆ. ಇವಾಗ ನಾನು ನಿಮಗೆ ಹಾಕಲಿಕ್ಕೆ ಇರೋದ್ರಿಂದ ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಎಲ್ಲ ಗಿಡಕ್ಕೂ ಈ ರೀತಿಯಾಗಿ ಹಾಕ್ತಾ ಇದ್ದರೆ ಗಿಡ ಚೆನ್ನಾಗಿ ಬರ್ತದೆ. ಮತ್ತು ಹೆಚ್ಚು ಬೇರೆ ಗೊಬ್ಬರ ಬೇಕಾಗುವುದಿಲ್ಲ, ಇದೇ ಸಾಕಾಗ್ತದೆ. ಆದರೆ ಅದನ್ನು ನೀವು ಸರಿಯಾಗಿ ಹಾಕ್ತಾನೆ ಇರಬೇಕು. ಕೆಲವೊಮ್ಮೆ ಬಾರಿ ಮಾತ್ರ ಹಾಕಿ ಬಿಟ್ಟರೆ ಚೆನ್ನಾಗಿ ಬರುವುದಿಲ್ಲ. ಇವಾಗ ನೋಡಿ, ಇಷ್ಟು ತುಂಬ ತೆಳ್ಳಗೆ ಇರಲಿ, ದಪ್ಪ ಬೇಡ. ಈಗ ನಾನು ಇದಕ್ಕೆಲ್ಲ ಪಟಕೆಲ ಬೀಜವನ್ನು ಹಾಕಿದ್ದೇನೆ. ಇದಕ್ಕೆಲ್ಲ ನಾವು ಹಾಕ್ತಾ ಹೋಗುವ, ಯಾಕೆಂದರೆ ಬೀಜ ನೀರಲ್ಲಿ ನೆನೆಬೇಕಲ್ವ. ಈ ರೀತಿಯಾಗಿ ಆರಂಭದಿಂದಲೇ ನಾವು ಸಗಣಿ ನೀರನ್ನು ಹಾಕ್ತಾ ಬಂದರೆ ಗಿಡ ಚೆನ್ನಾಗಿ ಬರ್ತದೆ. ನೋಡಿ, ಇಲ್ಲಿ ನಾನು ಸೋರೆಕಾಯಿ ಬೀಜವನ್ನು ಕೂಡ ಹಾಕಿ ಅದೇ ರೀತಿ ಸಗಣಿ ನೀರನ್ನು ಹಾಕಿರುವಂಥದ್ದು. ನೋಡಿ, ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಹಾಕ್ತಾ ಹೋಗಿ. ನೀರಿನ ಬದಲು ಇದು ಹಾಕಿರುವಂಥದ್ದು ಅಷ್ಟೇ. ಇಲ್ಲಿ ಬೀಜವನ್ನು ಹಾಕಿ ನಾವು ನೀರು ಹಾಕಬೇಕಲ್ವ. ಇದು ಮಳೆ ನೀರು ಇದಕ್ಕೆ ಇಲ್ಲಿ ಬೀಳದಂತಹ ಜಾಗ, ಅದರಿಂದ ಇಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಸಗಣಿ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಬಟ್ಟಿಯಲ್ಲಿ ನಾವು ಬದನೆ ಬೀಜವನ್ನು ಕೂಡ ಹಾಕಿದ್ದೇವೆ. ನೋಡಿ, ಬೀಜ ಎಲ್ಲ ಕಾಣ್ತಾ ಇರುವಂಥದ್ದು ಚಿಕ್ಕಕ್ಕೆ ಮೊಳಕೆ ಕೂಡ ಬಂದಿದೆ. ಇವಾಗ ನಾವು ಈ ರೀತಿ ಅಂಬಿ ನೀರು ಅದಕ್ಕೆ ಸಿಕ್ಕಿದರೆ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬರ್ತದೆ ಅಂತ.
ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಇಲ್ಲ ಅಂತಂದರೆ ನೀವು ಬೇರೆ ಕಡೆಯಿಂದೆಲ್ಲ ತರ್ಬೋದು. ಇಲ್ಲ ನೀವೇನು ಮಾಡ್ಬೋದು, ನಾವು ಈ ನೆಲಕಡಲೆ ಹಿಂಡಿ, ಹರಳು ಹಿಂಡಿ ಅಂತ ನಾನು ಹೇಳಿದ್ದೆಲ್ಲಾಗ, ಒಂದು ಡ್ರಮ್ಮಲ್ಲಿ ಹಾಕಿ ಅದನ್ನು ಕೊಳೆಯಿಸಿ ಅದರಲ್ಲಿ ಮೇಲೆ ನೀರು ಬರ್ತದೆ. ಆ ನೀರನ್ನು ಕೂಡ ಹಾಕಿದರೆ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬರ್ತದೆ. ತುಂಬ ಆರೋಗ್ಯವಂತವಾಗಿ ಕೂಡ ಇರ್ತದೆ. ತುಂಬ ಕಾಯಿಗಳು ಎಲ್ಲ ಬಿಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಅದರಿಂದ ಆ ರೀತಿ ಕೂಡ ಮಾಡ್ಬೋದು. ಸಗಣಿ ಇಲ್ಲ, ಸಗಣಿ ನೀರು ಸಿಗ್ತಾ ಇಲ್ಲ ಅಂತಾದರೆ ನೀವು ಆ ರೀತಿ ಕೂಡ ಮಾಡ್ಬೋದು. ಅದರಲ್ಲಿ ನೀವು ಹರಳು ಹಿಂಡಿ, ಇನ್ನು ನೆಲಕಡಲೆ ಹಿಂಡಿ, ಹಾಗೆ ಇನ್ಯಾವುದಾದ್ರೂ ನೀವು ಗೊಬ್ಬರವನ್ನು ಬಳಸ್ತಾ ಇದ್ದೀರಂತಾದರೆ ಎಲ್ಲವನ್ನು ಕೂಡ ನೀವು ಅದಕ್ಕೆ ಹಾಕ್ಬೋದು. ಆ ಡ್ರಮ್ಮಿಗೆ ಹಾಕಿ ಆ ಡ್ರಮ್ಮಲ್ಲಿಯೇ ಕೊಳಿಸ್ಬೇಕು. ಅದನ್ನು ಸಾಧಾರಣ 1 ವಾರ 15 ದಿವಸ ಕುಳಿಬೇಕು. ಚೆನ್ನಾಗಿ ಕೊಳೆದಾಗ ಆ ಮೇಲಿನ ನೀರು ಬರ್ತದೆ. ಆ ಮೇಲಿನ ನೀರು ತುಂಬ ಅದ್ಭುತವಾಗಿ ಕೆಲಸವನ್ನು ಮಾಡ್ತದೆ. ನೀವು ಆ ಥರ ಒಮ್ಮೆ ಮಾಡಿ ನೋಡಿ. ಇಲ್ಲಿ ನಾವು ಸಗಣಿ ನೀರನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಗಿಡಗಳಿಗೆ ಹಾಕ್ತೇವೆ. ಡ್ರಮ್ಮಲ್ಲಿ ಸಗಣಿಯನ್ನು ಸಂಪೂರ್ಣವಾಗಿ ಇಲ್ಲಿ ಹಾಕಿಡುವಂಥದ್ದು. ಇನ್ನು ಇದನ್ನು ಆದಷ್ಟು ಬೇಗ ಹಾಕಬೇಕು. ಅದನ್ನು ತೆಳ್ಳಗೆ ಮಾಡ್ಕೊಳ್ಬೇಕು, ತುಂಬ ತೆಳ್ಳಗೆ. ಒಂದು ದೊಡ್ಡ ಡ್ರಮ್ಮನ್ನು ತಗೊಂಡು ತುಂಬ ತೆಳ್ಳಗೆ ಮಾಡುವಂಥದ್ದು, ಅಥವಾ ಬಕೆಟಲ್ಲಿ ತಗೊಂಡು ಮುಕ್ಕಾಲು ನೀರು, ಬಕೆಟಲ್ಲಿ ಮುಕ್ಕಾಲು ನೀರು ತಗೊಂಡು ನಂತರ ಈ ಕೊಳೆದಿರುವಂತಹ ನೀರಲ್ಲಿ ನೆಂತಿರುವಂತಹ ಸಗಣಿಯನ್ನು ಹಾಕಿ ಅದನ್ನು ಕೂಡ ನೀರು ಹಾಕಿದರೆ ಚೆನ್ನಾಗಿರ್ತದೆ, ಚೆನ್ನಾಗಿ ಬರ್ತದೆ ಗಿಡಗಳೆಲ್ಲ. ಆ ರೀತಿ ಕೂಡ ಮಾಡಿ ಗಿಡವನ್ನು ಬೆಳೆಸ್ಕೊಳ್ಬೋದು. ಇನ್ನು ನಾವು ಬಸಳೆಗೆ ಕೂಡ ಹಾಗೆ ಸೊಪ್ಪು ತರಕಾರಿಗಳಿಗೆ ಈ ಸಗಣಿ ನೀರು ತುಂಬಾ ಸಹಾಯ ಆಗ್ತದೆ. ಅದು ಚಿಗುರಲಿಕ್ಕೆ, ಹಾಗೆ ಹಸಿರಿಂದ ಕೂಡಲಿಕ್ಕೆ ಅದು ಸಹಾಯ ಆಗ್ತದೆ. ತುಂಬ ಜನ ಹೇಳ್ತಾ ಇದ್ರು ಬಸಳೆ ಹಳದಿ ಬಣ್ಣಕ್ಕೆ ಬರ್ತದೆ, ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ. ಅವರೆಲ್ಲ ಕೂಡ ಈ ರೀತಿಯಾಗಿ ಸಗಣಿ ನೀರನ್ನು ಕೊಳೆಯಿಸಿ ಆ ನೀರನ್ನು ಕೂಡ ಹಾಕಿದರೆ ನೋಡಿ ಉತ್ತಮ ಫಲಿತಾಂಶ ಕೂಡ ನಿಮಗೆ ಸಿಗ್ತದೆ. ನಾನು ಈ ರೀತಿಯಾಗಿ ಮಾಡ್ತಾ 15 ದಿವಸಕ್ಕೊಮ್ಮೆ ಅಥವಾ 10 ದಿವಸಕ್ಕೊಮ್ಮೆ ಈ ರೀತಿಯ ನೀರು ಹಾಕ್ತಾ ಇರುವಂಥದ್ದು. ನೀವು ಕೂಡ ಆ ರೀತಿ ಮಾಡಿ ನೋಡಿ, ಗಿಡಗಳೆಲ್ಲ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಧನ್ಯವಾದಗಳು.